ನೋಡಿ ಕ್ವಶನ್ನು obtain the z transform of un plus 1 un plus 2 from the basic definition also give the z transform of un plus k. ನೋಡಿ un plus k ಇದು z transform ನಾವು ಲೆಫ್ಟ್ ಶಿಫ್ಟಿಂಗ್ ರೂಲಲ್ಲಿ ಮಾಡಿದ್ದೀವಿ. ಅದು ಫಾರ್ಮುಲಾ ಏನು ಬರುತ್ತೆ ಹೇಳಿ? z transform of un plus k ಅಂದರೆ ಹಾಂ z power k ಹಾಂ u bar of z ಹಾಂ minus u naught u1 z power हाँ minus u2 z power minus 2 next to minus uk minus 1 z power minus k minus 1 up to minus minus dot 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 ಹೇಳಿ sir minus u power u k minus 1 z power minus k minus 1 ಬ್ರಾಕೆಟ್ ಕ್ಲೋಸ್. ಕರೆಕ್ಟ್ ಅಲ್ವಾ? ಇದು ಲೆಫ್ಟ್ ಶಿಫ್ಟಿಂಗ್ ರೂಲ್ ಆಲ್ರೆಡಿ ಡಿರೈವ್ ಮಾಡಿದ್ದೀವಿ ನಾವು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಕೆ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ ಹೇಳಿ? z ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಯು ಎನ್ ಪ್ಲಸ್ 1 ಕೆ ಜಾಗದಲ್ಲಿ 1 ಹಾಕಿದ್ರೆ ಹೇಳಿ z ಪವರ್ 1 ಇಲ್ಲಿ ಯು ಬಾರ್ ಆಫ್ z ಮೈನಸ್ ಯು ನಾಟ್ಗೆ ನಿಲ್ಲಿಸ್ಬೇಕು. ಯಾಕೆ? ಕೆ 1 ಹಾಕಿದ್ರೆ ಕೆ ಮೈನಸ್ 1ಗೆ ನಿಲ್ಲಿಸ್ಬೇಕು. ಇಲ್ಲಿರೋದೇನು ಯು ಕೆ ಮೈನಸ್ 1 ಅಂದರೆ 1 ಹಾಕಿದ್ರೆ ಯು 0ಗೆ, 2 ಹಾಕಿದ್ರೆ 1ಗೆ, ಅಲ್ಲಿಗೆ ಸ್ಟಾಪ್ ಮಾಡಬೇಕು. ನೆಕ್ಸ್ಟು ಕೆ 2 ಹಾಕಿದ್ರೆ z ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಪ್ಲಸ್ 2 ಹೇಳಿ ಪವರ್ 2 ಯು ಬಾರ್ ಆಫ್ z ಮೈನಸ್ ಯು ನಾಟ್ ಮೈನಸ್ u1 z ಪವರ್ ಮೈನಸ್ 1. ಯಾಕೆ ಇಲ್ಲಿಗೆ ನಿಲ್ಲಿಸ್ಬೇಕು? ಕೆ 2 ಇದ್ದರೆ ಕೆ ಮೈನಸ್ 1ಗೆ ನಿಲ್ಲಿಸ್ಬೇಕು. ಕೆ ಮೈನಸ್ 1ಗೆ ಸ್ಟಾಪ್ ಮಾಡಬೇಕು. ಕೆ ಮೈನಸ್ 1 ಅಂದರೆ 1ಗೆ ಸ್ಟಾಪ್ ಮಾಡಿ. 3 ಇದ್ದರೆ ಕೆ 3 ಹಾಕಿದ್ರೆ z ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ ಯು ಎನ್ ಪ್ಲಸ್ 3 z ಪವರ್ 3 ಯು ಬಾರ್ ಆಫ್ z ಮೈನಸ್ ಹೇಳಿ ಯು ನಾಟ್ ಮೈನಸ್ u1 z ಪವರ್ ಮೈನಸ್ 1 u2 z ಪವರ್ ಮೈನಸ್ 2. ಕರೆಕ್ಟ್ ಅಲ್ವಾ? 3 ಇದ್ದರೆ 2ಗೆ ನಿಲ್ಬೇಕು. ಈ ಥರ ಮಾಡಿ ಅಂತ ಕೇಳಿರೋದು ಅವರು. ಹಾಂ ಯು ಎನ್ ಪ್ಲಸ್ 1 ಯು ಎನ್ ಪ್ಲಸ್ 2 ಯು 3 ಯು ಎನ್ ಪ್ಲಸ್ ಈ ಥರ ಮಾಡಿ ಅಂತ ಕೇಳಿರೋದು ಇಲ್ಲ. ಅವ್ರು ಕೇಳಿರೋದು ಯಾವ ಥರ? ಒಪ್ಟೆನ್ ದ z ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ 1 ಸೇಮೇ, ಆದರೆ ಫ್ರಮ್ ದ ಬೇಸಿಕ್ ಡೆಫಿನೇಷನ್. ಯಾವುದರಿಂದ? ಬೇಸಿಕ್ ಶಿಫ್ಟಿಂಗ್ ರೂಲಿಂದ ಅಲ್ಲ. ಈಗ ಬೇಸಿಕ್ ಡೆಫಿನೇಷನ್ ಏನು ಹೇಳಿ? z ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಅಂದ್ರೇನು? ಸಮೇಷನ್ ಆಫ್ n ಈಸ್ ಈಕ್ವಲ್ ಟು 1 ಟು ಇನ್ಫಿನಿಟಿ ಯು ಎನ್, ಇಲ್ಲಿ 0 ಟು ಇನ್ಫಿನಿಟಿ ಅಲ್ವಾ? n ಈಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಯು ಎನ್ z ಪವರ್ ಮೈನಸ್ ಎನ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿಂದ ಮೈನಸ್ ಎನ್ನು ಸಾರಿ ಈ ಬೇಸಿಕ್ ಇದನ್ನ ಏನಂತ ಹೇಳ್ತೀವಿ ನಾವು? ಯು ಬಾರ್ ಆಫ್ ಝೆಡ್. ಇದರಿಂದ ನೀವೇನು ಫೈಂಡ್ ಮಾಡಬೇಕು? ಇದನ್ನ ಫೈಂಡ್ ಮಾಡಬೇಕು. ಸಿಂಪಲ್, ಏನೂ ತಲೆಗೆಡ್ಸ್ಕೋಬೇಡಿ, ಮಾಡೋಣ ಸರಿನಾ? ಈಗ ಹೇಳಿ ಸೊಲ್ಯೂಷನ್. ಫಸ್ಟು z ಟ್ರಾನ್ಸ್ಫಾರ್ಮ್ ಏನು ಮಾಡೋಣ? ಯು ಎನ್ ಪ್ಲಸ್ 1 ಹೇಳಿ. z ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ 1 ಅಂದರೆ ಏನು? ಯು ಎನ್ ಜಾಗದಲ್ಲಿ ಯು ಎನ್ ಪ್ಲಸ್ 1 ಹಾಕಿದ್ರೆ ಏನಾಗುತ್ತೆ? ಇದು ಸಮೇಷನ್ ಆಫ್ ಹೇಳಿ ಎನ್ 0 ಟು ಇನ್ಫಿನಿಟಿ ಪ್ಲಸ್ 1 z ಪವರ್ ಮೈನಸ್ ಎನ್. ಅರ್ಥ ಆಗ್ತಿದೆಯಲ್ವಾ? ಅಲ್ಲಲ್ಲ, ಯು ಎನ್ ಜಾಗದಲ್ಲಿ ಇಲ್ಲಿ z ಟ್ರಾನ್ಸ್ಫಾರ್ಮ್ ಯು ಎನ್ ಅಂದರೆ ಏನು? ಸಮೇಷನ್ ಇದು ಸೇಮ್ ಇರಬೇಕು, ಇದು ಸೇಮ್ ಇರಬೇಕು, ಯು ಎನ್ ಬರಬೇಕು. ಅಂದರೆ ಇಲ್ಲಿ ಏನು ಎನ್ ಇದ್ದರೆ ಇಲ್ಲಿ ಎನ್ ಆಗಬೇಕು, ಎನ್ ಸ್ಕ್ವೇರ್ ಇದ್ದರೆ ಎನ್ ಸ್ಕ್ವೇರ್, ಇದು ಕಾಮನ್ ಇರುತ್ತೆ. ಇಲ್ಲಿರೋದೇನು? ಯು ಎನ್ ಪ್ಲಸ್ 1 ಇರೋದು. ಅದಕ್ಕೆ ಯು ಎನ್ ಜಾಗದಲ್ಲಿ ಏನು ಬರುತ್ತೆ? ಯು ಎನ್ ಪ್ಲಸ್ 1 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ನಾವು ಇಲ್ಲೇನು ಮಾಡಬೇಕಂದ್ರೆ ನೀವು ಇದನ್ನ ಎನ್ ಪ್ಲಸ್ 1 ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? 1 ಮಾಡೋಕ್ಕೆ ಏನು ಮಾಡಿ? ಎನ್ ಈಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಯು ಎನ್ ಪ್ಲಸ್ 1 z ಪವರ್ ಮೈನಸ್ ಎನ್ z ಪವರ್ ಮೈನಸ್ 1 z ಪವರ್ 1 ಆ ಥರ ಬರ್ಕೋಬೋದಾ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ z, ಅಥವಾ z ಪವರ್ ಮೈನಸ್ 1 ಇಂಟು z ಪವರ್ 1 ಏನಾಗುತ್ತೆ? z ಪವರ್ 0 ಆಗುತ್ತೆ. z ಪವರ್ 0 ಅಂದರೆ ಏನು? 1. ಅರ್ಥ ಆಗ್ತಿದೆಯಲ್ವಾ? ಆ ಥರ ಬರ್ಕೋಬೋದು. ಈಗ ಏನಾಗುತ್ತೆ ಹೇಳಿ? ಸಮೇಷನ್ ಆಫ್ ಹೇಳಿ ಎನ್ 0 ಟು ಇನ್ಫಿನಿಟಿ ಯು ಎನ್ ಪ್ಲಸ್ 1 z ಪವರ್ ಬೇಸ್ ಸೇಮ್ ಇದ್ದರೆ ಪವರ್ ಆ್ಯಡ್ ಮಾಡ್ಬೋದಲ್ವಾ?
ಮೈನಸ್ ಎನ್ ಮೈನಸ್ ಒನ್ ಝೆಡ್ ಪವರ್ ಒನ್ ಅಂದರೆ ಏನು ಝೆಡ್. ಇದೆರಡೂ ಸೇರಿಸ್ಕೊಬಿಡಿ. ಬೇಸ್ ಸೇಮ್ ಇದ್ದರೆ ಪವರ್ನ ಆ್ಯಡ್ ಮಾಡ್ಕೋಬೋದು. ಅಂದರೆ ಮೈನಸ್ ಎನ್ ಪ್ಲಸ್ ಆಫ್ ಮೈನಸ್ ಒನ್ ಅಂದರೆ ಮೈನಸ್ ಒನ್ ಆಗುತ್ತೆ. ಈಗ ಇಲ್ಲಿ ಈ ಝೆಡ್ನ ಆಚೆ ತೊಗೊಳ್ಳಿ. ಯಾಕೆ ಆಚೆ ತೊಗೋಬೋದು ಹೇಳಿ? ಎನ್ ವೇರಿಯೇಬಲ್ಲು ಝೆಡ್ ಇದ್ದರೆ ತೊಗೋಬೋದು. ಹೇಳಿ, ಝೆಡ್ನ ಆಚೆ ತೊಗೊಂಡ್ರೆ ಉಳಿಯೋದೇನು? ಸಮೇಷನ್ ಆಫ್ ಎನ್ 0 ಟು ಯು ಎನ್ ಪ್ಲಸ್ 1 ಝೆಡ್ ಪವರ್ ಮೈನಸ್ ಎನ್ ಪ್ಲಸ್ 1. ಅರ್ಥ ಆಗ್ತಿದೆಯಲ್ವಾ? ಈಗ ಎನ್ ಜಾಗದಲ್ಲಿ 0 ಹಾಕಿ ಏನಾಗುತ್ತೆ? ಝೆಡ್ ಇಂಟು ಎನ್ ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ? U1 ಎನ್ ಜಾಗದಲ್ಲಿ 0 ಹಾಕಿದ್ರೆ U1 ಝೆಡ್ ಪವರ್ ಎನ್ ಜಾಗದಲ್ಲಿ 0 ಹಾಕಿ 0 ಪ್ಲಸ್ 1 ಏನಾಗುತ್ತೆ? ಇಲ್ಲಿ 1 ಹಾಕಿದ್ರೆ ಏನಾಗುತ್ತೆ? U2 ಝೆಡ್ ಪವರ್ ಮೈನಸ್ 2. 3 ಹಾಕಿದ್ರೆ 2 ಹಾಕಿದ್ರೆ U3 ಝೆಡ್ ಪವರ್ ಮೈನಸ್ 3 ಪ್ಲಸ್ ಡಾಟ್ ಡಾಟ್. ಈಗ ನೋಡಿ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಎನ್ ಜಾಗದಲ್ಲಿ 0 ಹಾಕಿ. ಈಗ ಸಮೇಷನ್ ಆಫ್ ಎನ್ 0 ಟು ಇನ್ಫಿನಿಟಿ ಯು ಎನ್ ಝೆಡ್ ಪವರ್ ಮೈನಸ್ ಎನ್ನ ಎಕ್ಸ್ಪ್ಯಾಂಡ್ ಮಾಡೋದು ಯಾವ ಥರ? ಎನ್ ಜಾಗದಲ್ಲಿ 0 ಹಾಕಿ ಏನಾಗುತ್ತೆ? U0 ಝೆಡ್ ಪವರ್ ಮೈನಸ್ 0, U1 ಝೆಡ್ ಪವರ್ ಮೈನಸ್ 1, U2 ಝೆಡ್ ಪವರ್ ಮೈನಸ್ 2, U3 ಅಂದರೆ ಯು ಬಾರ್ ಆಫ್ ಝೆಡ್ನ ನಾವು ಏನಂತ U0 ಝೆಡ್ ಪವರ್ ಎನಿಥಿಂಗ್ ಈಸ್ ಝೆಡ್ ಪವರ್ 0 ಎನಿಥಿಂಗ್ ಪವರ್ 0 ಈಸ್ 1. U0 ಇಂಟು 1 ಏನಾಗುತ್ತೆ? U0 ಪ್ಲಸ್ ಹೇಳಿ U1 ಝೆಡ್ ಪವರ್ ಮೈನಸ್ 1, U2 ಝೆಡ್ ಪವರ್ ಮೈನಸ್ 2 ಪ್ಲಸ್ ಡಾಟ್ ಡಾಟ್ ಡಾಟ್. ಅರ್ಥ ಆಗ್ತಿದೆಯಲ್ವಾ? ಗೊತ್ತಾಯ್ತಾ ಇಲ್ವಾ ನಿಮಗೆ? ಈಗ ನೋಡಿ, ಇದು ಯು ಬಾರ್ ಆಫ್ ಝೆಡ್ ತರಿಸ್ಬೇಕು ಅಂದರೆ ನನಗೆ ಏನು ಬೇಕು? ಎಲ್ಲಿಂದ ಇದೆ ಇದು? U1 ಇಂದ ಇದೆ. ಗೊತ್ತಾಗ್ತಿದೆಯಲ್ವಾ? ಏನು ಬೇಕು ನನಗೆ? ಏನು ಬೇಕು? U0 ಬೇಕು. ಅದಕ್ಕೆ ಏನು ಮಾಡಿ? ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್. ಇಲ್ಲೇ ಬರ್ಕೊಳ್ಳಿ. ಹೇಳಿ, ಮೈನಸ್ U0 ಪ್ಲಸ್ U0 U1 ಝೆಡ್ ಪವರ್ ಮೈನಸ್ 1 ಪ್ಲಸ್ ಹೇಳಿ U2 ಝೆಡ್ ಪವರ್ ಮೈನಸ್ 2 U3 ಝೆಡ್ ಪವರ್ ಮೈನಸ್ 3 ಪ್ಲಸ್ ಡಾಟ್. ನಾನು ಸೇರಿಸಿರೋದು ಇದಕ್ಕೆ ಎಕ್ಸ್ಟ್ರಾ ಏನು? U0ನ ಸೇರಿಸಿದ್ದೀನಿ. ಇದೆಲ್ಲ ಸೇಮೇ ಇದೆ. ಆದರೆ U0ನ ಸೇರಿಸ್ಬೇಕು ಅಂದರೆ ಏನು ಮಾಡಬೇಕು? ನಾನು ಸಪ್ರೇಟ್ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಲಾಸ್ಟಲ್ಲಿ ಬೇಕಾದರೂ ಸಪ್ರೇಟ್ ಮಾಡ್ಕೋಬೋದು, ಈ ಕಡೆ ಬೇಕಾದರೂ ಸಪ್ರೇಟ್ ಮಾಡ್ಕೋಬೋದು. ಇದ್ರ ಬದಲು ನಾನು ಏನು ಬರಿಬೋದು? ಏನಂತ ಬರಿಬೋದು? ಹಾಂ, ವೆರಿ ಗುಡ್. ಝೆಡ್ ಇಂಟು ಹೇಳಿ ಮೈನಸ್ U0. ಇದನ್ನ ಸಮೇಷನ್ ಆಫ್ ಏನಂತ ಬರಿಬೋದು? 0 ಟು ಇನ್ಫಿನಿಟಿ UN ಝೆಡ್ ಪವರ್ ಮೈನಸ್ ಎನ್ ಅಂತ ಬರಿಬೋದು. ಈಗ ನೋಡಿ, ಎನ್ ಜಾಗದಲ್ಲಿ 0 ಹಾಕಿದ್ರೆ U0 ಝೆಡ್ ಪವರ್ ಮೈನಸ್ 0 ಅಂದರೆ U0 ಬರೋದು. ಎನ್ ಜಾಗದಲ್ಲಿ 1 ಹಾಕಿದ್ರೆ U1 ಝೆಡ್ ಪವರ್ ಮೈನಸ್ 1 ಅಂದರೆ ಇದೇ ಬರೋದು. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಏನಂತ ಬರ್ಕೋಬೋದು? ಯು ಬಾರ್ ಆಫ್ ಝೆಡ್ ಬರಿಬೋದು. ಝೆಡ್ ಟ್ರಾನ್ಸ್ಫಾರ್ಮ್ UN ಅಂದರೂ ಒಂದೇ, ಯು ಬಾರ್ ಆಫ್ ಝೆಡ್ ಅಂದರೂ ಒಂದೇ. ಹೇಳಿ, ಝೆಡ್ ಇಂಟು ಏನು ಬರುತ್ತೆ? ಮೈನಸ್ U0 ಪ್ಲಸ್ ಯು ಬಾರ್ ಆಫ್ ಝೆಡ್. ಅಂದರೆ ದೇರ್ ಫೋರ್ ಹೇಳಿ, ಫೈನಲ್ ಆನ್ಸರ್ ಏನು? ಝೆಡ್ ಟ್ರಾನ್ಸ್ಫಾರ್ಮ್ UN ಪ್ಲಸ್ 2 ಅಂದರೆ ಝೆಡ್ ಇಂಟು ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಯು ಬಾರ್ ಆಫ್ ಝೆಡ್ ಮೈನಸ್ U0ನ ಈ ಕಡೆ ಬರ್ಕೊಳ್ಳಿ, ರೀಅರೇಂಜ್ ಮಾಡಿ ಬರ್ಕೊಳ್ಳಿ. ಫಸ್ಟ್ ಆನ್ಸರ್ ಮುಗೀತು. UN ಪ್ಲಸ್ 1 ಅಲ್ವಾ ಇದು? ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು UN ಪ್ಲಸ್ 2 ಮಾಡೋಣ. ಅರ್ಥ ಆಯ್ತಲ್ವಾ? ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಝೆಡ್ ಟ್ರಾನ್ಸ್ಫಾರ್ಮ್ UN ಪ್ಲಸ್ ನೋಡಿ, ಇದೆಲ್ಲ ಬೇಕಾಗಿಲ್ಲ, ಇದು ಮಾಡಬೇಕಾಗಿರೋದು ನೀವು. ಝೆಡ್ ಟ್ರಾನ್ಸ್ಫಾರ್ಮ್ UN ಪ್ಲಸ್ 1 ಅಂದ್ರೇನು? ಸಮೇಷನ್ ಎನ್ 0 ಟು ಇನ್ಫಿನಿಟಿ UN ಪ್ಲಸ್ 1 ಝೆಡ್ ಪವರ್ ಮೈನಸ್ ಎನ್, UN ಪ್ಲಸ್ 1 ಝೆಡ್ ಪವರ್ ಮೈನಸ್ ಎನ್ ಇಂಟು ಝೆಡ್ ಪವರ್ ಮೈನಸ್ 1 ಇಂಟು ಲೋವರ್ 1, UN ಪ್ಲಸ್ 1 ಝೆಡ್ ಪವರ್ ಮೈನಸ್ ಎನ್ ಮೈನಸ್ 1 ಇಂಟು ಝೆಡ್. ಈ ಝೆಡ್ನ ಆಚೆ ಬರ್ಕೊಳ್ಳಿ. UN ಪ್ಲಸ್ 1 ಝೆಡ್ ಪವರ್ ಮೈನಸ್ ಕಾಮನ್ ತಗೊಂಡ್ರೆ ಎನ್ ಪ್ಲಸ್ 1. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ 0 ಹಾಕಿದ್ರೆ U1 ಝೆಡ್ ಪವರ್ ಮೈನಸ್ 1, 1 ಹಾಕಿದ್ರೆ U2 ಝೆಡ್ ಪವರ್ ಮೈನಸ್ 2, U3 ಝೆಡ್ ಪವರ್ ಮೈನಸ್ 3, 2 ಹಾಕಿದ್ರೆ ಮಿಸ್ ಆಗಿರೋದು U0 ಮಾತ್ರ. ಅದಕ್ಕೇನು ಮಾಡ್ಕೋಬೇಕು? ಪ್ಲಸ್ U0 ಮೈನಸ್ U0. ಅವಾಗ ಏನಾಗುತ್ತೆ? ಮೈನಸ್ U0 ಇಂಟು ಇದು ಸಮೇಷನ್ ಆಫ್ ಎನ್ 0 ಟು ಇನ್ಫಿನಿಟಿ UN ಝೆಡ್ ಪವರ್ ಮೈನಸ್. ಇದನ್ನ ಈ ಥರ ಬರ್ಕೋಬೋದಲ್ವಾ? ಇದ್ರ ಬದಲು ಏನಂತ ಬರಿಬೋದು?
ಅದು ಫೈನಲ್ ಆನ್ಸರ್ ಇದಾಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದನ್ನ ರಬ್ ಮಾಡ್ಬಿಡ್ಲ, ಗೊತ್ತಿದೆಯಲ್ವಾ ಎಲ್ಲನೂ? ಫೋಟೋ ತಗೋಬಿಡಿ ನೋಡಿ, ಅದನ್ನ ರಬ್ ಮಾಡ್ತೀನಿ ರೈಟು, ಫೋಟೋ ತಗೋಬಿಡಿ. ಹ್ಞೂ ತಗೊಳ್ಳಿ, ಇದು ರಬ್ ಮಾಡ್ತೀನಿ, ಇದು ಇರುತ್ತೆ. ಇದು ನೀಟಾಗಿ ನೋಡ್ಕೊಳ್ಳಿ, ಮೇನ್ ಜ್ಞಾಪಕ ಇಟ್ಕೊಳ್ಳಿ. ನಮಗೆ ಏನು ಸೇರಿಸ್ಬೇಕು? ಲೆಫ್ಟಲ್ಲಿ ಸೇರಿಸಿ. ಅಲ್ಲಿ ಯು ನಾಟ್ ಮಿಸ್ ಆಗಿದೆ, ಅದಕ್ಕೆ ಯು ನಾಟ್ನ ಸೇರಿಸಿ. ಅದೇ ಯು ನಾಟ್ ಯು ಒನ್ ಮಿಸ್ ಆಗಿದರೆ ಯು ನಾಟ್ ಯು ಒನ್ನ ಸೇರಿಸ್ಬೇಕು. ಅಲ್ಲಿ ಯು ನಾಟ್ ಸೇರಿಸಿದ್ರೆ ಮೈನಸ್ ಯು ನಾಟ್ ಅಂತ ಬರಿಬೇಕು. ಈಗ ಅಕಸ್ಮಾತು ಇದ್ರ ಬದಲು ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ u2 z⁻−2 u3 z⁻−3 ಇದೆ ಅಂದ್ಕೊಳ್ಳಿ. ಲೆಫ್ಟಲ್ಲಿ ಏನೇನು ಸೇರಿಸ್ಬೇಕಾಗುತ್ತೆ ನೀವು? u0 u1 z⁻−1. ಅದಕ್ಕೆ ಸಪ್ರೇಟ್ ಮಾಡೋಕ್ಕೆ ಏನು ಮಾಡಬೇಕು? -u0 -u1 z⁻−1 ಮಾಡಬೇಕಾಗತ್ತೆ. ಈ ಥರ ಮಾಡ್ತೀನಿ. ಹೇಳಿ ನೆಕ್ಸ್ಟ್ ಏನು ಮಾಡಬೇಕು? ಲೆಫ್ಟ್ ಶಿಫ್ಟಿಂಗ್ ರೂಲು ಆ ಥರನೇ ಡಿರೈವ್ ಮಾಡೋದು ನಾವು. ಗೊತ್ತಾಗ್ತಿದೆಯಲ್ವಾ? ಇದೇನು ಬೇಕಾಗಿಲ್ಲ. ಹೇಳಿ z ಟ್ರಾನ್ಸ್ಫಾರ್ಮ್ un+2 ಮಾಡೋಣವಾ? ಏನು ಫಾರ್ಮುಲಾ? ಸಮೇಷನ್ ಆಫ್ ಹೇಳಿ n0 to ∞ z⁻n ಹಂಗೆ ಇರುತ್ತೆ, ಮಧ್ಯದಲ್ಲಿ un+2 ಬರುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಈಗ n ಜಾಗದಲ್ಲಿ 0 ಹಾಕಿ, ಏನಾಗುತ್ತೆ ಇದು? n 0 ಹಾಕಿದ್ರೆ ಏನಾಗುತ್ತೆ? u2 ಆಗುತ್ತೆ z⁻−2. ಸಾರಿ ಈಗಲೇ ಹಾಕಬೇಡಿ, -0 ಆಗಿಬಿಡುತ್ತೆ ನೋಡಿ. ಅದಕ್ಕೆ ಅದನ್ನ ಆಲ್ಟ್ರ್ ಮಾಡಿ ಹಾಕಬೇಕು ನೋಡಿ. ಯಾವುದೋ ಜಾಗದಲ್ಲಿ ಹಾಕ್ಬಿಟ್ಟಿದ್ದೆ ನಾನು. ಫಸ್ಟ್ ಏನು ಮಾಡಬೇಕು? ಆಲ್ಟ್ರ್ ಮಾಡಬೇಕು. u2 ಬರೆದ್ರೆ ಮೇಲ್ಗಡೆನೂ ಪವರ್ 2 ಬರಬೇಕು, ಆದರೆ 0 ಬರ್ತಾ ಇದೆ. ಅದು ಸೇಮ್ ಬರ್ಸೋಕ್ಕೆ ಇಲ್ಲಿ n+2 ಇದೆಯಲ್ವಾ, ಇಲ್ಲೂ -n+2 ಥರ ಬರಬೇಕು. -n+2 ಮೇಲ್ಗಡೆ ಬರಬೇಕಂದ್ರೆ ಏನೇನು ಬೇಕು? -n+2 ಬರಬೇಕಂದ್ರೆ -n -2 ಬೇಕು. -× ಪ್ಲಸ್ -n -× ಪ್ಲಸ್ -2 -2 ತರಿಸ್ಕೋಬೇಕೀಗ. -2 ತರ್ಸೋಕ್ಕೆ ನಾವೇನು ಮಾಡ್ತೀವಿ? ಸಮೇಷನ್ ಆಫ್ n0 to ∞ un+2 z⁻−n z⁻−2 into z². ಮಲ್ಟಿಪ್ಲೈ ಬೈ z⁻−2 ಆ್ಯಂಡ್ z². ಅದು ನಮ್ಮ z⁻0 ಆಗುತ್ತೆ, 1 ಬದಲು ಆ ಥರ ಬರ್ಕೋಬೋದು. ಈ z² ಆಚೆ ಬರ್ಕೊಳ್ಳ ಹೇಳಿ ಏನಾಗುತ್ತೆ? z² ಇಂಟು ಸಮೇಷನ್ ಆಫ್ n0 to ∞ un+2. ಇದನ್ನ ಡೈರೆಕ್ಟಾಗಿ ಬರೀಲ್ಲ, z⁻−n+2 ಅಂತ ಬರೀಲ್ಲ, ಯಾಕಂದರೆ ಪವರ್ ಆ್ಯಡ್ ಮಾಡಿದ್ರೆ ಅದೇ ಆಗೋದು. ಈಗ n ಜಾಗದಲ್ಲಿ 0 ಹಾಕಿ, ಏನಾಗುತ್ತೆ ಇದು? z² ಇಂಟು 0 ಹಾಕಿದ್ರೆ u2 z⁻−2. 1 ಹಾಕಿದ್ರೆ 1+2 ಎಷ್ಟು? 3. z⁻−1+2 ಎಷ್ಟು? 3. 2 ಹಾಕಿದ್ರೆ 4. ಅಲ್ಲಿ z⁻ ಏನಾಗುತ್ತೆ? ಅದು 4 ಆಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ ಮಿಸ್ ಇರೋದೇನು? u0 ಮತ್ತು u1 ಅದನ್ನ ಸೇರಿಸ್ಬೇಕಾದ್ರೆ ಮೈನಸ್ ಹೇಳಿ -u0 -u1 z⁻−1. ಈಗ ಇದಾದಮೇಲೆ ಫಾಲೋ ಮಾಡಿ +u0 +u1 z⁻−1. ಇದಾದಮೇಲೆ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಹೇಳಿ u2 z⁻−2 u3 z⁻−3 +u4 z⁻−4 +... ಅರ್ಥ ಆಗ್ತಿದೆಯಲ್ವಾ? ಆ ಥರ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಇದನ್ನ ಇದು z² -u0 -u1 z⁻−1 ಸೇಮ್ ಹೆಂಗಿದೆ ಹಂಗೆ ಇರಲಿ. ಇದನ್ನ ಏನು ಮಾಡಬೇಕು? ಇಲ್ಲಿಂದ ಇಲ್ಲಿಗೆ ಸಮೇಷನಲ್ಲಿ ಬರೆದ್ಬಿಡಿ. ಹೇಳಿ ಸಮೇಷನ್ ಆಫ್ n0 to ∞ un z⁻−n ಫಾರ್ಮಲ್ಲಿದೆ ನೋಡಿ. ಇದ್ರದ್ದು ಎಕ್ಸ್ಪ್ಯಾಂಡ್ ಫಾರ್ಮು, ಇದ್ರದ್ದು ಸಮೇಷನ್ ಫಾರ್ಮ್ ಇದು. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಸಿಗುತ್ತೆ. ಎಕ್ಸ್ಪ್ಯಾಂಡ್ ಇರೋದನ್ನ ನಾವು ಅಂದರೆ ಸಮೇಷನ್ ಫಾರ್ಮಲ್ಲಿ ಬರ್ತಿರೋದು. ಈಗ ಹೇಳಿ z² ಇಂಟು ಏನು ಆನ್ಸರು? -u0 -u1 z⁻−1 ಇಂಟು u⁻z. ದೇರ್ಫೋರ್ ಏನಾಗುತ್ತೆ ಇದು? z ಟ್ರಾನ್ಸ್ಫಾರ್ಮ್ ಆಫ್ un+2 ಏನಾಯಿತು? z² -u0 -u1 z⁻−1
ಫಸ್ಟು ಯು ಬಾರ್ ಆಫ್ ಝೆಡ್ ಬರ್ಕೊಳ್ಳಿ. ಏನು ಬರ್ಕೋತೀರಾ? ಯು ಬಾರ್ ಆಫ್ ಝೆಡ್ ಮೈನಸ್ ಯು ನಾಟ್ ಮೈನಸ್ ಯು ಒನ್ ಝೆಡ್ ಪವರ್ -1. ಕರೆಕ್ಟ್ ಅಲ್ವಾ? ಈಗ ಬೇಕಾಗಿರೋದೇನು ನಮಗೆ? ಆಲ್ಸೋ ಗಿವ್ ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ ಕೆ. ಏನೇನು ಮಾಡಿದ್ವಿ ಈಗ ನಾವು? ಯು ಎನ್ ಪ್ಲಸ್ 1 ಮಾಡಿದ್ವಿ, ಯು ಎನ್ ಪ್ಲಸ್ 2 ಮಾಡಿದ್ವಿ, ಯು ಎನ್ ಪ್ಲಸ್ 3 ಮತ್ತು ಯು ಎನ್ ಪ್ಲಸ್ ಕೆ ಗಂಟ ಮಾಡಬೇಕು. ಹೆಂಗೆ ಮಾಡೋದಂದರೆ ಈಗ ಮತ್ತೆ ಮಾಡ್ಕೊಂಡು ಕೂತ್ಕೋಬೇಡಿ, ಫಸ್ಟಿಂದ ಏನು ಮಾಡಿ, ಸಿಮಿಲರ್ಲಿ ಅಂತ ಬರೆದ್ಬಿಡಿ. ಏನಂತ ಬರೀಬೇಕು? ಈಗ 2 ಬದಲು 3 ಹಾಕ್ಕೊಳ್ಳಿ. ಹೇಳಿ, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್, ಇಲ್ಲಿ 2 ಬದಲು 3 ಹಾಕಿದ್ರೆ ಇಲ್ಲೂ 2 ಬದಲು ಏನು ಬರುತ್ತೆ? 3 ಬರುತ್ತೆ. ಯು ಬಾರ್ ಆಫ್ ಝೆಡ್ ಮೈನಸ್, ಹೇಳಿ, ಯು ನಾಟ್ ಮೈನಸ್ ಯು ಒನ್ ಝೆಡ್ ಪವರ್ -1, ಇಲ್ಲಿ ಯು 2 ಗಂಟ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, 1ಗೇನು ಯು ನಾಟ್ಗೆ ನಿಂತು ಹೋಯ್ತು, 2ಗೆ ಎಲ್ಲಿ ನಿಂತು ಹೋಯ್ತು? ಯು 1ಗೆ. ಯು 1 ಇದ್ದರೆ ಝೆಡ್ ಪವರ್ -1 ಇರಬೇಕು, ಯು ನಾಟ್ ಇದ್ದರೆ ಝೆಡ್ ಪವರ್ -0 ಇರಬೇಕು. ಯಾಕಿಲ್ಲ ಹೇಳಿ? ಅದು ಝೆಡ್ ಪವರ್ -0 ಅಂದರೆ 1, ಅದಕ್ಕೆ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇಲ್ಲಿ 3 ಇದ್ದರೆ, ಇದು 1 ಇದ್ದರೆ ಇಲ್ಲಿ ಏನಿರುತ್ತೆ? ಪವರು ಝೆಡ್ ಪವರ್ 1 ಇರುತ್ತೆ. ಯು ಎನ್ ಪ್ಲಸ್ 1 ಇದ್ದರೆ ಝೆಡ್ ಪವರ್ ಏನಿರುತ್ತೆ? 1 ಇರುತ್ತೆ. ಇಲ್ಲಿ ಯು ನಾಟ್ಗೆ ನಿಂತು ಹೋಗುತ್ತೆ. ಯು ಎನ್ ಪ್ಲಸ್ 2 ಇದ್ದರೆ ಝೆಡ್ ಸ್ಕ್ವೇರ್ ಇರುತ್ತೆ. ಎಲ್ಲಿಗೆ ನಿಂತ್ಕೊಳ್ಳುತ್ತೆ? ಯು 1 ಝೆಡ್ ಪವರ್ -1. ಅದೇ ಥರ 3 ಇದ್ದರೆ ಇಲ್ಲಿ ಪವರ್ 3 ಇರುತ್ತೆ, ಝೆಡ್ ಪವರ್ ಎಲ್ಲಿಗೆ ನಿಂತ್ಕೊಳ್ಳುತ್ತೆ? ಯು 2 ಝೆಡ್ ಪವರ್ -2. ಅದೇ ಥರ ಕೆ ಇದ್ದರೆ ಇನ್ ಜನರಲ್ ಅಂತ ಬರ್ದ್ಬಿಡಿ. ಏನು ಬರೀತೀರಾ? ಇನ್ ಜನರಲ್ ವಿ ಹ್ಯಾವ್ ಅಂತ ಬರ್ಕೊಳ್ಳಿ ಬೇಕಿದ್ರೆ. ಹೇಳಿ ಏನಾಗುತ್ತೆ? ಝೆಡ್ ಟ್ರಾನ್ಸ್ಫಾರ್ಮ್ ಆಫ್, ಈಗ 3 ಬದಲು ಕೆ ಹಾಕ್ಕೊಳ್ಳೋಣ. ಇಲ್ಲಿ ಏನು ಬರುತ್ತೆ? ಕೆ. ಯು ಬಾರ್ ಆಫ್ ಝೆಡ್ ಸ್ಟಾರ್ಟ್ ಆಗಿ ಮೈನಸ್ ಯು ನಾಟ್ ಮೈನಸ್ ಯು ಒನ್ ಝೆಡ್ ಪವರ್ -1 ಮೈನಸ್ ಯು 2 ಝೆಡ್ ಪವರ್ -2, ಈ ಥರನೇ ಹೋಗಿ ಎಲ್ಲಿಗೆ ನಿಂತ್ಕೊಳ್ಳುತ್ತೆ? ಈಗ ನೋಡಿ, 3 ಇರೋದು ಎಲ್ಲಿಗೆ ನಿಂತ್ಕೊಳ್ತು? ಅದು 2ಗೆ. 2 ಇರೋದು ಎಲ್ಲಿಗೆ ನಿಂತ್ಕೊಳ್ತು? 1ಗೆ, ಯು 1ಗೆ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಇದು 1 ಇರೋದು ಯು ನಾಟ್ಗೆ ನಿಂತ್ಕೊಳ್ತು, 2 ಇರೋದು ಯು 1ಗೆ ನಿಂತ್ಕೊಂಡಿದೆ, 3 ಇರೋದು ಯು 2ಗೆ ನಿಂತ್ಕೊಂಡಿದೆ. ಕೆ ಇದ್ದರೆ ಕೆ -1ಗೆ ನಿಂತ್ಕೊಳ್ಳುತ್ತೆ, 1 ಕಡಿಮೆಗೆ ನಿಂತ್ಕೊಳ್ಳುತ್ತೆ. ಯು ಇಲ್ಲ, ಅದು ಆಮೇಲೆ. ಈಗ ಜನರಲ್ ಈಗ ಈ ಥರ ಫೈಂಡ್ ಮಾಡ್ತಾ ಇರೋದು. ಕೆ ಇರೋದು ಎಲ್ಲಿಗೆ ನಿಂತ್ಕೊಳ್ಳುತ್ತೆ? ಕೆ -1ಗೆ ನಿಂತ್ಕೊಳ್ಳುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈ ಥರ ಬರೆದ್ಬಿಟ್ರೆ ಸಾಕು. ಅರ್ಥ ಆಯ್ತಲ್ವಾ? ಈಗ ಹೇಳಿ ಇನ್ನೊಂದು ಸತಿ. ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ 1 ಅಂದ್ರೇನು? ಸಮೇಷನ್ ಆಫ್ n0 to ∞ ಯು ಎನ್ ಪ್ಲಸ್ 1 ಝೆಡ್ ಪವರ್ -n. ಈಗ ಇದು ಝೆಡ್ ಪವರ್ -n+1 ಬರ್ಸೋಕ್ಕೆ ಮಲ್ಟಿಪ್ಲೈ ಝೆಡ್ ಪವರ್ -1 ಇಂಟು ಝೆಡ್ ಪವರ್ 1, ಯು ಎನ್ ಪ್ಲಸ್ 1 ಝೆಡ್ ಪವರ್ -n-1 ಇಂಟು ಝೆಡ್, ಯು ಎನ್ ಪ್ಲಸ್ 1 ಝೆಡ್ ಪವರ್ ಮೈನಸ್ ಬ್ರ್ಯಾಕೆಟಲ್ಲಿ n+1. ಝೆಡ್ ಆಚೆ ಬರ್ಕೋಬಿಡಿ. ಈ 0 ಹಾಕಿದ್ರೆ ಇದು ಬರುತ್ತೆ, 1 ಹಾಕಿದ್ರೆ ಇದು ಬರುತ್ತೆ, 2 ಹಾಕಿದ್ರೆ ಇದು ಬರುತ್ತೆ. ಆಮೇಲೆ ಯು ನಾಟ್ ಸೇರಿಸ್ಬೇಕು ಅಂದರೆ ಮೈನಸ್ ಯು ನಾಟ್ ಬರ್ಸ್ಕೋಬೇಕು. ಇದು ಹಂಗೆ ಇರಲಿ, ಇದನ್ನ ಸಮೇಷನಲ್ಲಿ ಬರೀರಿ. ನಾವು ಇದಕ್ಕೇನಂತೀವಿ? ಯು ಬಾರ್ ಆಫ್ ಝೆಡ್, ಝೆಡ್ ಇಂಟು ಯು ಬಾರ್ ಆಫ್ ಝೆಡ್ ಮೈನಸ್ ಯು ನಾಟ್ ಆಗುತ್ತೆ. ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ 2 ಅಂದರೆ ಸಮೇಷನ್ ಆಫ್ n0 to ∞ ಯು ಎನ್ ಪ್ಲಸ್ 2 ಝೆಡ್ ಪವರ್ -n. ಝೆಡ್ ಪವರ್ -n+2 ತರಿಸ್ಬೇಕಂದ್ರೆ ಝೆಡ್ ಪವರ್ -2 ಝೆಡ್ ಸ್ಕ್ವೇರ್. ಆಮೇಲೆ ಝೆಡ್ ಸ್ಕ್ವೇರ್ನ ಆಚೆ ಬರ್ಕೊಳ್ಳಿ, ಇದು ಝೆಡ್ ಪವರ್ -n+2 ಬರುತ್ತೆ. 0 ಹಾಕಿದ್ರೆ ಯು 2 ಝೆಡ್ ಪವರ್ -2, 1 ಹಾಕಿದ್ರೆ ಯು 3 ಝೆಡ್ ಪವರ್ -3, 2 ಹಾಕಿದ್ರೆ ಯು 4 ಝೆಡ್ ಪವರ್ -4 ಆಗುತ್ತೆ. ಇಲ್ಲಿ ಯು ನಾಟ್ ಯು 1 ಬರೆಸ್ಬೇಕು ಅಂದರೆ ಮೈನಸ್ ಯು ನಾಟ್ ಮೈನಸ್ ಯು 1 ಝೆಡ್ ಪವರ್ -1 ಬರೀಬೇಕು. ಇದು ಹಂಗೆ ಇರಲಿ, ಇದ್ರ ಬದಲು ಸಮೇಷನಲ್ಲಿ ಬರಿಬೋದು. ಇದನ್ನ ಯು ಬಾರ್ ಆಫ್ ಝೆಡ್ಡಲ್ಲಿ ಬರಿಬೋದು. ಆಮೇಲೆ ಇದನ್ನ ರೀಅರೇಂಜ್ ಮಾಡಿ, ಫಸ್ಟ್ ಇದು ಬಂದಾಗೆ ಆಮೇಲೆ ಇದು ಬಂದಾಗೆ. ಸಿಮಿಲರ್ಲಿ 2ಗೆ 1ಗೆ ನಿಂತ್ಕೊಳ್ತು, ಅದಕ್ಕೆ 3ಗೆ ಎಲ್ಲಿಗೆ ನಿಲ್ಲಿಸ್ಬೇಕು? 2ಗೆ, ಕೆಗೆ K-1ಗೆ ನಿಲ್ಲಿಸ್ಬೇಕು ಅಷ್ಟೇ. ಥ್ಯಾಂಕ್ ಯು.